ಪ್ರಿಯರಿಗೆ ಆತನ ಪರಿಚಯ ಇದ್ದೇ ಇರುತ್ತೆ. ತಕ್ಕ ಮಟ್ಟಿಗೆ ಫೇಮಸ್ ಆಗಿರುವ ಆತ ಮಾಡೆಲ್ ಕೂಡ ಹೌದು. ಧಾರಾವಾಹಿಯಲ್ಲಿ ಹೀರೋ ಆಗಿದ್ದವನು ಈಗ ನಿಜ ಜೀವನದಲ್ಲಿ ವಿಲನ್ ಆಗಿದ್ದಾನೆ. ನಟಿಯೊಬ್ಬಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದಲ್ಲಿ ಜೈಲು ಸೇರಿದ್ದಾನೆ. ಲೈಂಗಿಕ ದೌರ್ಜನ್ಯ ಆರೋಪ, ಕಿರುತೆರೆ ನಟನ ಬಂಧನ. ಚರಿತ್ ಬಾಳಪ್ಪ ಅಲಿಯಾಸ್ ಧ್ರುವಂತ್ ಅರೆಸ್ಟ್. ಚರಿತ್ ಬಾಳಪ್ಪ, ನೀವು ಕನ್ನಡದ ಮುದ್ದುಲಕ್ಷ್ಮಿ ಧಾರಾವಾಹಿ ನೋಡಿದ್ರೆ ಈತ ಯಾರಂತ ಪಕ್ಕಾ ಗೊತ್ತಿರುತ್ತೆ. ಚರಿತ್ ಬಾಳಪ್ಪ ಅಲಿಯಾಸ್ ಧ್ರುವಂತ್ ತೆರೆ ಮೇಲೆ ಹೀರೋ ಆಗಿ ನಟಿಸಿ ಜನರ ಮನಗೆದ್ದಿದ್ದ. ಆದ್ರೆ ನಿಜ ಜೀವನದಲ್ಲಿ ವಿಲನ್ ಆಗಿದ್ದಾನೆ. ಕನ್ನಡದ ಮುದ್ದುಲಕ್ಷ್ಮಿ ಸೇರಿ ಅನೇಕ ಸೀರಿಯಲ್ನಲ್ಲಿ ನಟಿಸಿರುವ ಚರಿತ್ ತೆಲುಗಿನ ಹಲವು ಧಾರಾವಾಹಿಗಳಲ್ಲಿ ಆಕ್ಟ್ ಮಾಡಿದ್ದಾನೆ. ಆದ್ರೆ ಕಳೆದ ವರ್ಷ ಕನ್ನಡ ಕಿರುತೆರೆಯ ನಟಿಗೆ ಪರಿಚಯವಾದ ಚರಿತ್ ಬಾಳಪ್ಪ ಪ್ರೀತಿಸುವಂತೆ ನಟಿಗೆ ಕಾಟ ಕೊಟ್ಟಿದ್ದಂತೆ. ಈ ಇಪ್ಪುನಿ ಎನ್ನೊಟ್ಟಿಗೆ ಏನಾನ್ ಮದಿಮೆನ ದಿನ ದಿಂಚಿ ಏನ ಫ್ಯಾಮಿಲಿನ ಹಾಳ್ಮಂತ ಏನಾನ್ ಹಾಳ್ಮಂತ ಕೂಡ ಇತ್ತೆ ಪಿರೋಡ್ನ ಎರಡು ಬಾಕಿಲ್ ಪಡ್ದು ಪಾತಿರೊಂದು ಯಾನ್ ಹೇಳ್ದಲ್ಲ ಪಾತಿರೊಂದಿತ್ತು ಜಿ ಈ ಬಾಕಿಲ್ ಪಡ್ದು ಎರಡು ಪಾತಿರೊಂದಿತ್ತ ಯಾನ್ ಹೇಳ್ದಲ್ಲ ಪಾತಿರೊಂದಿತ್ತು ಫೋನ್ ಅಂತ ಯಾ ಮಂತದ ಜರಿ ಕೊತೈ ನಾಯಿ ಹಾಕ್ವತ ಹ ಹೀಗೆ ಮಾನಸಿಕವಾಗಿ ಹಿಂಸೆ ಕೊಡೋದಲ್ಲದೆ ದೈಹಿಕ ಸಂಪರ್ಕಕ್ಕೆ ಒತ್ತಾಯ ಮಾಡಿದ್ದಂತೆ. ಅಲ್ಲದೆ ಖಾಸಗಿ ಫೋಟೋ ಹರಿಬಿಡೋದಾಗಿ ಕೂಡ ಬ್ಲಾಕ್ ಮೇಲ್ ಮಾಡಿದ್ದಾನೆಂದು ಸಂತ್ರಸ್ತ ನಟಿ ಡಿಸೆಂಬರ್ 13ರಂದು ಆರ್ಆರ್ ನಗರದ ಪೊಲೀಸರಿಗೆ ದೂರು ನೀಡಿದ್ಲು. ದೂರಿನ ಆಧಾರದ ಮೇಲೆ ನಟ ಚರಿತ್ ಬಾಳಪ್ಪನನ್ನ 2 ದಿನದ ಹಿಂದೆ ಪೊಲೀಸರು ಬಂಧಿಸಿದ್ದಾರೆ. ಈಗಾಗಲೇ ಪತ್ನಿಯಿಂದ ವಿಚ್ಛೇದನ ಪಡೆದಿರೋ ನಟ ಚರಿತ್ ಬಾಳಪ್ಪ ವಿರುದ್ಧ ಈ ಹಿಂದೆಯೂ ಬೆದರಿಕೆ ಆರೋಪ ಕೇಳಿಬಂದಿತ್ತು. ಕೋರ್ಟ್ ಆಜ್ಞೆಯಂತೆ ಪರಿಹಾರ ಹಣಕ್ಕೆ ಪತ್ನಿ ನೋಟಿಸ್ ಕಳಿಸಿದ್ದಕ್ಕೆ ಆಕೆಗೆ ಬೆದರಿಕೆ ಹಾಕಿದ್ದನಂತೆ. ಆ ಬಗ್ಗೆ ಜೂನ್ ತಿಂಗಳಲ್ಲಿ ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ ಎನ್ಸಿಆರ್ ಕೂಡ ದಾಖಲಾಗಿತ್ತು. ಒಟ್ಟಾರೆ ತೆರೆ ಮೇಲೆ ಹೀರೋ ಆದವನು ನಿಜ ಜೀವನದಲ್ಲಿ ವಿಲನ್ ಆಗಿದ್ದು ಮಾತ್ರ ದುರಂತ. ನರಸಿಂಹಮೂರ್ತಿ, ಗವಿ ನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.